ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನಕ್ಕೆ. ಕಾಕಿ ಉಡುಪು ಧರಿಸಿ ನಾಡಿನ ಸೇವೆ ಮಾಡ್ಬೇಕಂತಂದು ಕನಸ್ಕಂಡೀರಿ. ಹಂಗಿದ್ರೆ ನಿಮಗೊಂದು ಸುವರ್ಣ ಅವಕಾಶ ಬಂದೈತೆ ನೋಡ್ರಿ. ಪೊಲೀಸ್ ಆಗ್ಬೇಕು ಅಂತಂದಿರೋರು ಈ ವಿಡಿಯೋನ ಕೊನೆ ತನಕನೂ ನೋಡ್ರಿ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರೆಲ್ಲ ಪೊಲೀಸ್ ಆಗ್ಬೇಕಂತಂದು ಕನಸ್ಕೊಂಡಿರಲ್ಲ ಅವರು ಈ ವಿಡಿಯೋನ ಕೊನೆ ತನಕನೂ ಅವ್ರಿಗೆ ವಿಡಿಯೋನ ತಲುಪಿಸ್ರಿ, ಶೇರ್ ಮಾಡ್ರಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರ್ತೈತಿ. ಸ್ಕಿಪ್ ಮಾಡ್ಲಿಲ್ದಂಗೆ ವಿಡಿಯೋನ ಕೊನೆ ತನಕ ನೋಡ್ರಿ. ಈ ಬಾರಿ ಒಟ್ಟು 4656 ಹುದ್ದೆಗಳಿಗೆ ನೇಮಕಾತಿ ಮಾಡ್ಯಾರ. ಸರ್ಕಾರವು 2026ನೇ ಸಾಲಿನ ಪೊಲೀಸ್ ಇಲಾಖೆಯ ಬೃಹತ್ ನೇಮಕಾತಿಯ ಬಗ್ಗೆ ಮಾಹಿತಿ ಬಂದೈತ್ ನೋಡ್ರಿ. ಈ ವಿಡಿಯೋದಾಗ ಎಷ್ಟು ಹುದ್ದೆಗಳದಾವು, ಆಮೇಲೆ ಯಾರು ಅರ್ಜಿ ಸಲ್ಲಿಸಬಹುದು ಮತ್ತು ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತೈತಿ ಅನ್ನೋದ ನಿಮ್ಗೆ ತಿಳಿಸ್ಕೊಡ್ತೇನೆ ನೋಡ್ರಿ. ವಿಭಾಗವಾರು ಹುದ್ದೆಗಳು ಹಂಚಿಕೆ ಹೆಂಗಾಗ್ಯಾವ ಅನ್ನೋದನ್ನ ನೋಡೋಣ. ಒಟ್ಟು ಖಾಲಿ ಹುದ್ದೆಗಳು ಎಷ್ಟು ಅದಾವು ಅನ್ನೋದು ನೋಡ್ರಿ. ಈ ಸಲ ಸಿವಿಲ್ ಪೊಲೀಸ್ ಅಲ್ದನ ಬೇರೆ ಡಿಪಾರ್ಟ್ಮೆಂಟ್ ಒಳಗೂ ಕಾಲ್ಫಾರ್ಮ್ ಆಗೈತಿ ನೋಡ್ರಿ, ತಿಳಿಸ್ಕೊಡ್ತೀನಿ. ನಿಮ್ಗೆ ಇಲ್ಲಿ ಕೆಳಗೆ ಟೇಬಲ್ ಕಾಣತ್ತಲ್ಲ, ಅದನ್ನ ಒಂದ್ಸತಿ ವಿಡಿಯೋನ ಪಾಸ್ ಮಾಡಿ ನೋಡ್ರಿ. ನಾನು ಓದ್ಕೊಂತ ಹೋಗ್ತೀನಿ ನೋಡ್ರಿ. ಇದು ಸ್ಲೈಡ್ 1 ಅಂತಂದು ಹುದ್ದೆ ಹೆಸರು, ಆಮೇಲೆ ಒಟ್ಟು ಸಂಖ್ಯೆ ಹುದ್ದೆ ಹೆಸರು ಒಳಗೆ ನೋಡ್ರಿ. ಸಬ್ ಇನ್ಸ್ಪೆಕ್ಟರ್ ಅಂತಂದು DSI ಅಂತಂದು ಇದು ಒಟ್ಟ ಟೋಟಲ್ 20 ಹುದ್ದೆಗಳು ಕರೆದಾರ್ರಿ. ಆಮೇಲೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತಂದು EPC ಅಂತಂದು ಒಟ್ಟು 1650 ಹುದ್ದೆಗಳು ಕರೆದಾರ್ರಿ. ಆಮೇಲೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತಂದು 614 ಹುದ್ದೆಗಳು ಕರೆದಾರ್ರಿ. ಆಮೇಲೆ KSRP ಅಂತಂದು ಕಾನ್ಸ್ಟೇಬಲ್ 2032 ಹುದ್ದೆಗಳು ಕರೆದಾರ್ರಿ. ಆಮೇಲೆ KSISF ಕಾನ್ಸ್ಟೇಬಲ್ ಅಂತಂದು 340 ಹುದ್ದೆಗಳು ಕರೆದಾರ್ರಿ. ಟೋಟಲ್ ನೋಡ್ರಿ ಇಲ್ಲಿ 4656 ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗ್ಯಾವ. ನಿಮ್ಮ ಎಜುಕೇಶನ್ ಪ್ರಕಾರ ನೋಡಿ ಅಪ್ಲೈ ಮಾಡ್ರಿ. ಹುದ್ದೆಯ ಹಂಚಿಕೆಯನ್ನು ನೋಡ್ರಿ 2 ವಿಭಾಗಗಳಾಗಿ ಮಾಡ್ಯಾರ. ಅವು ಯಾವುವು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಕಲ್ಯಾಣ ಕರ್ನಾಟಕ ಅಂತಂದು KK ಅಂತಂದು ಐತೆ ನೋಡ್ರಿ. ಎರಡನೇದು ಉಳಿಕೆ ಮೂಲ ವೃಂದದ ಹುದ್ದೆಗಳು ಅಂತಂದು NKK ಅಂತಂದು ನಾನ್ ಕಲ್ಯಾಣ ಕರ್ನಾಟಕ ಅಂತಂದು, ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡಿರ್ತಾರಲ್ಲ ಅದಕ್ಕೆ ಉಳಿಕೆ ಮೂಲ ವೃಂದದ ಹುದ್ದೆಗಳು ಅಂತಂದು ಕರೀತಾರ ನೋಡ್ರಿ. ಇಲ್ಲಿ ಸ್ಕ್ರೀನ್ ಮೇಲೆ ಟೇಬಲ್ ಕಾಣತೈತಲ್ಲ, ಅದನ್ನ ವಿಡಿಯೋ ಒಂದ್ಸತಿ ಪಾಸ್ ಮಾಡಿ ನೋಡ್ರಿ. ಪೋಸ್ಟ್ ಹೆಸರು, ಆಮೇಲೆ ಕಲ್ಯಾಣ ಕರ್ನಾಟಕ, ಉಳಿಕೆ ಮೂಲ ವೃಂದ, ಒಟ್ಟು ಹುದ್ದೆಗಳು. ಪೋಸ್ಟ್ ಹೆಸರು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತಂದು DSI ಅಂತಂದು ಆ ವಿಭಾಗದೊಳಗ ಟೋಟಲ್ 20 ಹುದ್ದೆಗಳು ಕರೆದಾರ. ಕಲ್ಯಾಣ ಕರ್ನಾಟಕಕ್ಕೆ 5 ಹುದ್ದೆ, ಆಮೇಲೆ ಉಳಿಕೆ ಮೂಲ ವೃಂದಕ್ಕೆ 15 ಹುದ್ದೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತಂದು APC ಅಂತಂದು ಟೋಟಲ್ 1650 ಹುದ್ದೆಗಳು ಕರೆದಾರ. ಕಲ್ಯಾಣ ಕರ್ನಾಟಕಕ್ಕೆ 179 ಹುದ್ದೆಗಳು ಕರೆದಾರ. ಆಮೇಲೆ ಉಳಿಕೆ ಮೂಲ ವೃಂದಕ್ಕೆ 1421 ಹುದ್ದೆಗಳು ಕರೆದಾರ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತಂದು ಟೋಟಲ್ 614 ಹುದ್ದೆಗಳು ಕರೆದಾರ. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ 614, ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲಿ ಮೀಸಲಾತಿ ಹಂಚೈತಿ ನೋಡ್ರಿ. ಉಳಿಕೆ ಮೂಲ ವೃಂದಕ್ಕೆ ಇಲ್ಲಿ ಖಾಲಿ ಐತಿ, ಇಲ್ಲಿ ಕರೆದಿಲ್ಲ. ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಅಂತಂದು ಟೋಟಲ್ 2032 ಹುದ್ದೆಗಳು ಕರೆದಾರ. ಕಲ್ಯಾಣ ಕರ್ನಾಟಕಕ್ಕೆ 532 ಹುದ್ದೆಗಳು ಕರೆದಾರ. ಆಮೇಲೆ ಉಳಿಕೆ ಮೂಲ ವೃಂದಕ್ಕೆ 1500 ಹುದ್ದೆಗಳು ಕರೆದಾರ ನೋಡಿ. ಪೊಲೀಸ್ ಕಾನ್ಸ್ಟೇಬಲ್ 344 ಹುದ್ದೆ, ಕಲ್ಯಾಣ ಕರ್ನಾಟಕಕ್ಕೆ 340 ಹುದ್ದೆ ಅದಾವು, ಉಳಿಕೆ ಮೂಲ ವೃಂದಕ್ಕೆ ಇಲ್ಲ. ಆಮೇಲೆ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ರಿ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ವಿಭಾಗದಾಗ ಕ್ರೀಡಾಕೂಟದಾಗ 50 ಹುದ್ದೆಗಳು ಮೀಸಲಾತಿ ಅದಾವ ಅಂತ ನೋಡ್ರಿ. ನೆಕ್ಸ್ಟ್ ವಿವಿಧ ಜಿಲ್ಲೆಗಳ ಹಂಚಿಕೆ ಹೆಂಗೈತೆ ಅನ್ನೋದು ನೋಡೋಣ್ರಿ. ಇಲ್ಲಿ ಕೆಳಗಡೆ ಟೇಬಲ್ ಕಾಣತೈತಲ್ಲ, ಅದನ್ನ ಒಂದ್ಸತಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಬೆಂಗಳೂರು ನಗರದಾಗ 1031 ಹುದ್ದೆಗಳು ಅದಾವು. ಆಮೇಲೆ ಮೈಸೂರು ನಗರದಾಗ 55 ಹುದ್ದೆಗಳು ಅದಾವು. ಮಂಗಳೂರು ನಗರದಾಗ 15 ಹುದ್ದೆಗಳು. ಬೆಂಗಳೂರು ಜಿಲ್ಲೆ 20, ಚಿಕ್ಕಬಳ್ಳಾಪುರ 45, ಮೈಸೂರು ಜಿಲ್ಲೆ 40, ಕೊಡಗು 35, ಮಂಡ್ಯ 45, ಶಿವಮೊಗ್ಗ 45, ಚಿತ್ರದುರ್ಗ 25, ದಕ್ಷಿಣ ಕನ್ನಡ ಮಂಗಳೂರು 10, ಉಡುಪಿ 45, ಕಾರವಾರ 55, ಚಿಕ್ಕಮಗಳೂರು 20, ಧಾರವಾಡ 15, ಕಲಬುರಗಿ 15, ಬಳ್ಳಾರಿ 22, ವಿಜಯನಗರ 80. ಆಮೇಲೆ KARP ಮೌಂಟೆಡ್ ಕಂಪನಿ ಅಂತಂದು ಅದಕ್ಕೆ 32 ಹುದ್ದೆ ಅದಾವ ನೋಡ್ರಿ. ನೋಡಿದ್ರಲ್ಲ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ವಿವಿಧ ಜಿಲ್ಲೆಗಳಿಗೆ ಯಾವ ರೀತಿ ಹಂಚಿಕೆ ಆಗ್ಯಾವ ಅನ್ನೋದು ತಿಳ್ಕೊಂಡ್ರಲ್ಲ. ಸ್ಲೈಡ್ 4 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತಂದು ಇಲ್ಲಿ ನೋಡ್ರಿ. ಟೋಟಲ್ ಒಟ್ಟು 614 ಹುದ್ದೆಗಳು ಅದಾವು. ಇಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ನೋಡ್ರಿ ಟೇಬಲ್ ಕಾಣತೈತಲ್ಲ, ಬೆಂಗಳೂರು ನಗರದಾಗ ನೋಡ್ರಿ 130 ಅದಾವು. ಕಲಬುರಗಿ ನಗರದಾಗ 49, ಕಲಬುರಗಿ ಜಿಲ್ಲೆ ಒಳಗ 114, ರಾಯಚೂರು 64, ಬೀದರ್ 85, ಕೊಪ್ಪಳ 35, ಯಾದಗಿರಿ 27, ಬಳ್ಳಾರಿ 40, ವಿಜಯನಗರ 66, ರೈಲ್ವೆ ಪೊಲೀಸ್ 4. ಇವು ಹುದ್ದೆಗಳ ವಿವರ ನೋಡ್ರಿ. ಇದಕ್ಕೆ ಹೆಂಗ್ ಅಪ್ಲೈ ಮಾಡ್ತಾರ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಹೆಂಗ್ ಅಪ್ಲೈ ಮಾಡ್ತಾರ, ಅರ್ಹತೆ ಏನಾಗಿರ್ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶೈಕ್ಷಣಿಕ ಅರ್ಹತೆ ಮತ್ತು ವಯೋಮಿತಿ ನೋಡ್ರಿ. ಇಲ್ಲಿ ವಿದ್ಯಾರ್ಹತೆ ಅಂತಂದು ಆ ಪಾಯಿಂಟ್ನಾಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕನಿಷ್ಠ PUC
ಅಂದ್ರ 12th ಸ್ಟ್ಯಾಂಡರ್ಡ್ ಆಗಿರ್ಬೇಕು, PUC ಆಗಿರ್ಲೇಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಅಂದ್ರೆ ಡಿಗ್ರಿ ಹೊಂದಿರಬೇಕು. ಎನಿ ಗ್ರಾಜುಯೇಷನ್ ನಡೀತೈತಿ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಡಿಗ್ರಿ ಪಡೆದಿರಬೇಕು ಅಂದ್ರೆ ಗ್ರಾಜುಯೇಷನ್ ಆಗಿರ್ಬೇಕು. ಎನಿ ಗ್ರಾಜುಯೇಷನ್ ನಡೀತೈತಿ. ವಯೋಮಿತಿ ನೋಡ್ರಿ, ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿ ಅಭ್ಯರ್ಥಿಯು ವರ್ಗಕ್ಕೆ ಅನುಗುಣವಾಗಿ 25ರಿಂದ 30 ವರ್ಷಗಳವರೆಗೆ ಇರ್ತತಿ. ಸರ್ಕಾರಿ ನಿಯಮದ ಪ್ರಕಾರ ಆಯಾ ವರ್ಗಕ್ಕೆ ವಯಸ್ಸಿನ ಸಡಿಲಿಕೆ ಇರ್ತತಿ. ಅರ್ಜಿ ಶುಲ್ಕ ಅಧಿಸೂಚನೆಯಲ್ಲಿ ತಿಳಿಸಿದಂತೆ ಅರ್ಜಿ ಶುಲ್ಕ ವಿವರಗಳು ಅನ್ವಯವಾಗ್ತಾವು. ನೆಕ್ಸ್ಟ್ ಸ್ಲೈಡ್ 6 ಆಯ್ಕೆಯ ಪ್ರಕ್ರಿಯೆ ಹೆಂಗಿರ್ತತಿ ನೋಡ್ರಿ. ಇಲ್ಲಿ 4 ಹಂತದೊಳಗೆ ನಿಮ್ಗೆ ಆಯ್ಕೆಯ ಪ್ರಕ್ರಿಯೆ ಇರ್ತತಿ. ಒಂದನೇದ್ದು ಲಿಖಿತ ಪರೀಕ್ಷೆ ಅಂತಂದು, ರಿಟರ್ನ್ ಎಕ್ಸಾಮ್ ಅಂತಂದು, ಅಭ್ಯರ್ಥಿಗಳು ಸಾಮಾನ್ಯ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ಪರೀಕ್ಷೆ ಇರ್ತತಿ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ರಿ, ಸಹಿಷ್ಣುತೆ ಪರೀಕ್ಷೆ ಅಂತಂದು ಅಂದ್ರೆ ಫಿಸಿಕಲ್ ಟೆಸ್ಟ್ ಇರ್ತತಿ. ಓಟ ಆಗಿರ್ಬೋದು, ಉದ್ದ ಜಿಗಿತ ಆಗಿರ್ಬೋದು, ಎತ್ತರ ಜಿಗಿತ ಆಗಿರ್ಬೋದು, ದೈಹಿಕ ಸಾಮರ್ಥ್ಯದ ಪರೀಕ್ಷೆ ಇರ್ತತಿ. ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ, ದೈಹಿಕ ಗುಣಮಟ್ಟದ ಪರೀಕ್ಷೆ PST ಅಂತಂದು ಎತ್ತರ ಮತ್ತು ಎದೆ ಎಳೆತೆಯ ಪ್ರಕ್ರಿಯೆ ಇರ್ತತಿ. ನೆಕ್ಸ್ಟ್ ಸಂದರ್ಶನ ಇಂಟರ್ವ್ಯೂ ಇರ್ತತಿ. ಅಂತಿಮ ಹಂತದಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರ. ಈಗ ನಾ ಹೇಳೋದು ಇಂಪಾರ್ಟೆಂಟ್ ಐತಿ ನೋಡ್ರಿ. ಅರ್ಜಿ ಸಲ್ಲಿಸುವುದು ಹೇಗೆ? ಕರ್ನಾಟಕ ರಾಜ್ಯ ಇಲಾಖೆಯ ಅಧಿಕೃತ ವೆಬ್ಸೈಟ್ KSPRecruitment.in ಅಂತಂದು. ನೆಕ್ಸ್ಟ್ ಅರ್ಜಿ ಸಲ್ಲಿಸುವುದು ಯಾವಾಗ ಅಂತಂದು ನೋಡೋದಾದ್ರ, ಅರ್ಜಿ ಆರಂಭದ ದಿನಾಂಕ ಶೀಘ್ರದಾಗ ಪ್ರಕಟವಾಗತ್ರಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಜಾಬ್ ಬೆಲ್ ಐಕಾನ್ ನ ಒತ್ತಿರಿ. ಅವಾಗ ನಿಮಗೆ ನನಗೆ ನೋಟಿಫಿಕೇಶನ್ ಬಂದ ತಕ್ಷಣ ನಿಮಗೆ ನಾ ಜಾಬ್ ಬಗ್ಗೆ ನಿಮ್ಗೆ ತಿಳಿಸ್ತೇನೆ ಯಾವಾಗ ಅನ್ನೋದು. ಕೊನೆಯದಾಗಿ ನಿಮ್ಗೆ ಒಂದು ಕಿವಿ ಮಾತು ಹೇಳ್ತೀನಿ ಕೇಳ್ರಿ. ಡೇಟ್ ಅನೌನ್ಸ್ಮೆಂಟ್ ಆಗ ಮಟನು ನೀವು ಕಾಯಕ್ ಹೋಗ್ಬೇಡ್ರಿ. ನಿಮ್ ಕಡೆ ಏನು ಡಾಕ್ಯುಮೆಂಟ್ಸ್ ಬೇಕಲ್ಲ ಅದನ್ನ ಎಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ರಿ. ಕ್ಯಾಸ್ಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಇತರೆ ಸರ್ಟಿಫಿಕೇಟ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಕಲೆಕ್ಟ್ ಮಾಡಿ ಇಟ್ಕೊಳ್ರಿ. ನೀವು ಪೊಲೀಸ್ ಆಗ್ಬೇಕನ್ನೋ ಒಂದು ಕನಸನ್ನ ನನಸು ಮಾಡ್ಕೊಳ್ರಿ. ಈ ವಿಡಿಯೋನ ಕೊನೆ ತನಕನೂ ನೋಡ್ರಿ, ಇನ್ಫಾರ್ಮೇಟಿವ್ ಆಗಿರ್ತೈತಿ. ದಯವಿಟ್ಟು ಈ ವಿಡಿಯೋನ ಇಷ್ಟ ಆದ್ರ